ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೋ ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ನಾವು ಗೊತ್ತಲ್ಲ ನಮ್ಮ ಕೋ ಏನು ಮಂಜು ಅದು ಇವಾಗಲೂ ಬಂದಿಲ್ಲ. ಕೋ ವ್ಲಾಗರ್ ಮಂಜುನಾಥ್. ಹೌದು, ಮಂಜಣ್ಣ ಜೊತೆ ನಮ್ಮ ಎರಡನೇ ಸಾರಥಿ. ಇದು ಅವಾರ್ಡ್ಸ್ ನಡೆಸ್ಬೇಕಾದ್ರೆ ತೋರಿಸ್ತೀವಿ. ಎರಡನೇ ಸಾರಥಿ ಪ್ರೇಮ್ ಅಂದ್ಬಿಟ್ಟು ಅಂತ ಹೇಳಿ ನಮ್ಮ ಚಾನಲ್. ಇಲ್ಲಿ ಹೇಳು ಹಾಯ್ ಹೇಳು. ಮತ್ತು ಇನ್ನೊಬ್ಬ ಅಲ್ಲಿ ಮಲಗಿಬಿಟ್ಟಿದ್ದಾನೆ, ನೈಟ್ ಆಗಿಬಿಟ್ಟಿದೆ. ಅವನು ಸಾರಥಿ ಮಂಜು 3 ಅಲ್ಲ ಮಂಜು 1. ಹಾಂ, ಅವನು ಸಾರಥಿ 1. ಆ್ಯಸ್ ಯೂಸ್ವಲ್ ನಮ್ಮ ಕ್ಯಾಮ್ರಾಮ್ಯಾನ್ ಅಭಿ, ಅದೇ ಸೆಕ್ಸ್ ಬಾಯ್ ಅವನು ನಮ್ಮ ಕ್ಯಾಮ್ರಾಮ್ಯಾನ್. ಉಡುಪಿಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇಲಿ ಕುಕ್ಕಿಂಗ್ ಎಲ್ಲ ಇದೆ. ಈ ಸತಿ ಸ್ವಲ್ಪ ಫನ್ನ ಬಿಟ್ಬಿಟ್ಟು ಸ್ವಲ್ಪ ಜಾಗನೂ ತೋರ್ಸೋಣ ಅಂತ ಈ ಬ್ಲಾಗಲ್ಲಿ. ಹೌದು, ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಅಂದರೆ ಜಾಗಗಳ್ನು ತೋರ್ಸೋಣ, ಹಂಗೆ ನಮ್ಮ ಕೈಯಲ್ಲಿ ಆದಷ್ಟು ಫನ್ ಮಾಡ್ತೀವಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ವ್ಯೂಸ್ ಬರ್ತಾ ಇದೆ, ಆದರೆ ಲೈಕ್ಸ್ ಸಬ್ಸ್ಕ್ರೈಬ್ ಯಾವುದೂ ಆಗ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ನ ಒತ್ತಿ. ನಮ್ದು ಏನೇ ಫೀಚರ್ ವೀಡಿಯೋಸ್ ಇದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಗ್ರೂಪ್ ಆಗಿ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಅಫಿಷಿಯಲ್ ಆಗಿ ಮಾತಾಡಿದಾಗ ಆವಾಗಲೇ ನಮ್ಮ ಕ್ಯಾಮ್ರಾಮ್ಯಾನ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ. ಅಂದರೂ ಪರವಾಗಿಲ್ಲ, ಅದು ಕೇಳಿಸ್ಕೊಂಡಿರ್ತೀರ, ಅರ್ಥ ಆಗಿರುತ್ತೆ ಅನಿಸುತ್ತೆ. ಇವಾಗ ನಾವು ಕುಕ್ಕಿಂಗ್ ಅಂತ ಹೇಳಿದ್ರಲ್ಲ, ಕುಕ್ಕಿಂಗ್ನ ತೋರಿಸ್ತೇವೆ ಬನ್ನಿ. ದೊಡ್ಡ ಶೆಫು ಇಲ್ಲಿ ಏನೋ ಕುಯ್ತವ್ರೆ. ಹೇಳಿ ಮಂಜುವರೆ, ಏನು ಮಾಡ್ತಾ ಇದ್ದೀರಾ? ಮೆಣಸಿನ್ಕಾಯಿ ಚಾಪ್ ಮಾಡ್ತಾ ಇದ್ದೀನಿ. ಅವು ಕನ್ನಡದಲ್ಲೇ ಮಾತಾಡೋಣ. ಮಂಜು, ಏನಕ್ಕೆ ಇದೆಲ್ಲ ರೆಡಿ ಮಾಡ್ತಾ ಇರೋದು? ಚಿಕನ್ ಕುಕ್ ಮಾಡ್ತಾ ಇದ್ದೀವಿ. ಏನು ಕೋಳಿ. ಅದೆಲ್ಲ ಓಕೆ, ಹಿಂಗೆ ಝೂಮ್ ಹಾಕಿದ್ದೀನಿ. ತುಂಬ ಸೀರಿಯಸ್ ಆಗಿ ಏನೋ ಮಾಡ್ತವನೇ ಇಲ್ಲಿ. ಹೇಳಿ ಪ್ರೇಮ್ ಅವರೇ, ಏನು ಒಂದು ನಿಮಿಷ ಇರಿ. ಏನು ಮಾಡ್ತಾ ಇದ್ದೀರಾ ಇವಾಗ? ಸರ್, ಇವಾಗ ನಾವು ಮಾಡ್ತಾ ಇರೋದು ಚಿಕನ್ ಫ್ರೈ ಸರ್. ಚಿಕನ್ ಫ್ರೈ ಮತ್ತು ಚಿಕನ್ ಫ್ರೈಗೆ ವೈಟ್ ರೈಸ್ ಸರ್. ವೈಟ್ ರೈಸ್ ಮಾಡ್ತಾ ಇದ್ದೀರಾ? ಫಸ್ಟ್ ಬಂದ್ಬಿಟ್ಟು ಹಾಂ, ನಾವು ಈರುಳ್ಳಿ ಹಾಕ್ತಾ ಇದೀವಿ. ಈರುಳ್ಳಿ ತೋರಿಸ್ರಿ. ಈರುಳ್ಳಿ ಹಾಕ್ತಾ ಇದೀವಿ ಸರ್. ಈರುಳ್ಳಿ ಹಾಕ್ತವ್ರೆ. ಅದು ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ರೆಡ್ಡಿಶ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಹಾಂ, ಓಕೆ, ಗೋಲ್ಡನ್ ಬ್ರೌನ್ ಬರಬೇಕು. ಹೌದು ಸರ್. ಅದಾದ ನಂತರ ನಾವು ದುಬೈಯಲ್ಲಿ ಮಾರ್ಕೊಂಡ್ಬೋದಾ ನಾವು? ಇಲ್ಲ ಸರ್, ಅವ್ರು ಅಲ್ಲಿ ತಿನ್ನಲ್ಲ ಸರ್. ಅಲ್ಲ, ಗೋಲ್ಡ್ನಪ್ಪ, ನಾನು ಜೋಕ್ ಮಾಡಿದೆ. ತಿನ್ನಕ್ಕಾಗಲ್ಲ ಸರ್. ಹಾಂ, ಓಕೆ. ಚಿಕನ್ ಫ್ರೈಯಾ? ಹೌದೌದು ಸರ್. ಯಾವ ಕಲರ್ ಬರುತ್ತೆ ಚಿಕನ್ ಫ್ರೈ? ಸರ್ ಮಾಡಾದ್ಮೇಲೆ ಗೊತ್ತಾಗೋದು ಸರ್. ಮಾಡಾದ್ಮೇಲೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕುಕ್ಕಿಂಗ್ ಬ್ಲಾಗು ಏನಂತ ಹೇಳ್ಬೇಕು? ಇಂಟರ್ನ್ಯಾಷನಲ್ ಕುಕ್ಕರ್. ಇದು ಎಲ್ಲಿ ಕುಕ್ಕರ್? ಎಲ್ಲಿ ಅದು? ಅಲ್ಲ, ಇಂಟರ್ನ್ಯಾಷನಲ್ ಕುಕ್ಕರ್ ನೋಡಿ, ಇಲ್ಲಿದೆ. ಇದ್ರಲ್ಲಿ ಅನ್ನ ಬರ್ತಾರೆ ನೋಡಿ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಹಬ್ಬಕ್ಕೆ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲ. ಯಾಕೆ ಕುಕ್ಕಿಂಗ್ ಯಾಕೆ ಮಾಡ್ತಾ ಇದೀವಿ ಅಂದರೆ, ನಿಮ್ಗೆ ಈ ಥರ ವಿಡಿಯೋ ಕೊಡೋದಕ್ಕೆ ನಾವು ಸಾಲ ಮಾಡಿಕೊಂಡು ಇನ್ನೇನು ಮನೆ ಮಾಡ್ಕೊಳ್ಬೇಕಷ್ಟೇ. ಇನ್ನು 2 ವಿಡಿಯೋಲ್ಲಿ ಮನೆ ಮಾಡ್ಕೊತೀವಿ. ದಯವಿಟ್ಟು ಆ ಪರಿಸ್ಥಿತಿಗೆ ಬರಬೇಡಿ, ತರಿಸ್ಬೇಡಿ. ನೋಡೋರು ಎಲ್ಲರೂ ಲೈಕು, ಶೇರು, ಸಬ್ಸ್ಕ್ರೈಬು. ಹಾಂ, ನೀನು ಅಲ್ಲಿ ಮ್ಯೂಟಲ್ಲಿ ಹಾಕ್ಕೊಂಡು ಮಾತಾಡೋದು ಕೇಳಿಸಲ್ಲ. ಹಾಂ, ಲೈಕು, ಶೇರು, ಸಬ್ಸ್ಕ್ರೈಬು ದಯವಿಟ್ಟು ಫುಲ್ ನೋಡಿರಿ ಅಷ್ಟೇ. ಚಪಾತಿ ಬಂದಿದೆ ಬಿಸಿ ಬಿಸಿಯಾಗಿ ಬಂದಿದೆ. ಚಿಕನ್ ಹೆಂಗಿದೆ ಅದು ದಯವಿಟ್ಟು ಹೇಳ್ರಿ. ನಮ್ಮ ಪ್ರೇಮ್ ಕುಕಿಂಗ್ನ ತೋರ್ಸೋಣ. ಕಚ ಪಚ ಸೌಂಡ್ ಮಾಡಬೇಕು. ಓಕೆ, ಝೂಮ್ ಹಾಕು ಕ್ಯಾಮ್ರಾಮ್ಯಾನ್. ಚಿಕನ್ ಪೀಸ್ ತೋರಿಸ್ರಿ ಒಂದು ನಿಮಿಷ. ಇದೆ ಚಿಕನ್ ಪೀಸು, ನಮ್ಮ ಪ್ರೇಮ್ ಮಾಡಿರೋದು. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾನೆ. ಸೀರಿಯಸ್ ಕ್ರೇಜಿಯಾಗಿ ಬಂದಿದೆ. ಅದು ಏನು ಹೇಳೋದು, ಕತ್ಲಲ್ಲಿ ಹರಳಿದ ಕಮಲ ಥರ ಮಾಡಿ ಖಂಡಿತ ಆ ರೇಂಜಿಗಿದೆ ಚಿಕನ್ನು. ನೀವು ಯಾರು ತಿನ್ಬೇಕಂದ್ರೆ ಕಮೆಂಟ್ ಮಾಡಿ, ಎತ್ತಿಗಿರ್ತೀವಿ, ಒಂದು ಡಬ್ಬ ಎತ್ತಿಗಿರ್ತೀವಿ. ಮಂಜು, ನಿನ್ ಗಿವ್ ಅವೇ ಅಂತ ತಾನೆ? ಚಿಕನ್ ಪೀಸ್ ಗಿವ್ ಅವೇ. ಚಿಕನ್ ಪೀಸ್ನ ಗಿವ್ ಅವೇ ಮಾಡ್ತಾ ಇದೀವಿ. ಯಾರಿಗಾರ ಬೇಕು ಅಂದರೆ ಏನೇನಂತ ಕಮೆಂಟ್ ಮಾಡಬೇಕು. ಚಿಕನ್ ಪೀಸ್ ಆ ಥರ ಕಮೆಂಟ್ ಮಾಡಿ ಗಿವ್ ಅವೇ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಟ್ರಾವೆಲಿಂಗ್ ವ್ಲಾಗಲ್ಲಿ ಕುಕಿಂಗ್ ವ್ಲಾಗು ತೋರಿಸಿದ್ದೀವಿ. ನೆಕ್ಸ್ಟು ಮಲಗ್ತೀವಿ, ಅದನ್ನು ಒಂದು ವ್ಲಾಗ್ ಮಾಡ್ತೀವಿ. ಬಾಯ್, ಸ್ಟೇ ಟ್ಯೂನ್. ಎದ್ದಿರಿ, ನೈಟೆಲ್ಲ ಎದ್ದಿರಿ. ಹಾಂ, ಅಷ್ಟೇ. ಗ್ಲಾಸ್ ಹಿಡ್ಕೊಂಡಿದ್ಯಾ ಕಲ್ಲತ್ತದ ನೀನು? ಹೋಗ್ರಿ, ಟೀಕ ಮುಚ್ಕೋ ಕೂತ್ಕೋ ಅಲ್ಲಿ. ಬಾರೋ ಇನ್ನೊಂದು ಕಾಲ ಹಾಕೊಳ್ಳೋ.
ಅವರು ನೋಡ್ತವ್ರೆ. ಬಾರೋ ಟೈಮ್ ಆಯ್ತು ಕೃಷ್ಣ ದೇವಸ್ಥಾನಿಗೆ. ಕಾಲಲ್ಲಿ ನಿಂತ್ಕೊಂಡು ಮೇಲೆ ಸಪೋರ್ಟ್ ಬಿಡ ಕೈ ಅದನ್ನು ಮುಕ್ಕೊಂಡು ಹೇಳ್ತೇವೆ ನೋಡೋರು. ಇರೋ ನೀನು ಮಾಡ್ತವ. ಮಚ್ಚ ಚಪ್ಪಲಿ ಬಿಟ್ಬಿಡು, ಈಸಿ ಆಗುತ್ತೆ. ಹಾಂ ಇವಾಗ ಮಾಡು. ಸಾಕಾಗೋಯ್ತು, ಸಾಕಾಗೋಯ್ತು. next day. ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಉಡುಪಿ ಬೀಚಿಗೆ ಬಂದಿದ್ದೀವಿ. ಮಲ್ಪೆ ಬೀಚ್. ಮಲ್ಪೆ ಬೀಚ್. ಮಲ್ಪೆ ಬೀಚಿಗೆ ಬಂದಿದ್ದೀವಿ. ನಮ್ಮ ಡ್ರೈವರ್ನ ತೋರಿಸು, ಬೋಟ್ ಡ್ರೈವರ್ನ ಓಡಿಸು. ಓಕೆ, ನಾವು ರೀಚ್ ಆಗ್ಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ಬಿಟ್ಟು ಅಮ್ಮಮ್ಗೆ ಡ್ರೈವರ್ ಬಿಟ್ಟು ಹೋಗ್ತಾವ್ ಡ್ರೈವರ್ ಅವನು ಎಳಿಯೋ ಬೋಟ್ನ. ಒಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ಬಿಟ್ಟು ಅಲ್ಲಿ ಉಡುಪಿ ಕೃಷ್ಣನ ದೇವಸ್ಥಾನ ಮುಗಿಸ್ಕೊಂಡು ದೇವಸ್ಥಾನ ತೋರಿಸ್ತೀವಿ ತಾನೆ. ನೀನ್ ಬೇರೆ ಹಿಂಗೆ ಅಲ್ಲಾಡ್ಸ್ಕೊಂಡೇ ಸುಮ್ಮನೆ ಇವರು ಫುಲ್ ಅಫಿಷಿಯಲ್ ಆಗ್ಬಿಟ್ಟಿದ್ದಾರೆ. ಇವಾಗ ಇನ್ನೊಂದು ಅರ್ಧ ಅವರು ನಾನ್ ಮಾತಾಡಲ್ಲ, ಆಮೇಲೆ ಇವ್ರುಗಳೇ ಮಾತಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವಿವಾಗ ನಮಸ್ಕಾರ ನೀನ್ ಮಾಡ್ಬಿಟ್ಟಾ? ಓಕೆ, ನಂದು ಒಂದು ನಮಸ್ಕಾರ ಇರಲಿ. ಇವಾಗ ನಾವು ಬೀಚಲ್ಲಿ ಆಟ ಆಡ್ಕೊಂಡು ಇನ್ನೊಂದ್ಸತಿ ಬೀಚಲ್ಲಿ ಆಟ ಆಡ್ಬಿಟ್ಟು ಈ ಕಡೆ ಹೋದ್ರೆ ಹಿಂಗೆ ಸೀದಾ ಹೋದ್ರೆ ಅಲ್ಲಿ ಹಮಾಮ್ ಇರುತ್ತೆ. ಅಲ್ಲಿ 20 ರೂಪಾಯಿ ಕೊಟ್ಬಿಟ್ಟು ಸ್ನಾನ ಮಾಡಿದ್ರೆ ಮೋರಿ ನೀರಲ್ಲಿ ಮಾಡಿದ್ರೆ, ಆಕ್ಚುಲಿ ಮೋರಿ ನೀರು ತಾನೇ ಅದು. ಪ್ರೇಮ್ ಹಂಗೆ ಅಂದಿದ್ದು. ನಾಸ್ತಿ ಮಾಡ್ಬಿಟ್ಟ ಸ್ನಾನ ಮಾಡೋದು ನಾನು. ಆಮೇಲೆ ಕಕ್ಕಸ್ಗೆ ಹೋಗೋಣ ಅನ್ಕೊಂಡ್ರಿ. ಬೇಡ ಇದೆಲ್ಲ. ಆಯ್ತು, ಓಕೆ, ಆಮೇಲೆ ಹೇಳ್ತೀಯ ಸೀಕ್ರೆಟು. ಓಕೆ, ನೆಕ್ಸ್ಟ್ ನೀನೇನೇನು? ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಉಡುಪಿ ಕೃಷ್ಣ ಮಠಗೆ. ಹೌದು, ಅದಕ್ಕೂ ಮುಂಚೆ ಒಂದು ಗಿಫ್ಟ್ ಹ್ಯಾಂಪರ್ ಒಂದು ಬಂದಿದೆ, ಅದನ್ನ ಅನ್ಬಾಕ್ಸಿಂಗ್. ಲಾಸ್ಟ್ ಬ್ಲಾಗ್ ತಾನೆ. ಲಾಸ್ಟ್ ಬ್ಲಾಗ್ಗೆ ನಮಗೆ ಗಿಫ್ಟ್ ಹ್ಯಾಂಪರ್ ಅವರೇ ಏನಾಗಬೇಕು ಅವರು ಐಟಮ್ ತಗೊಂಡ್ ಬನ್ನಿ ಅನ್ಬಾಕ್ಸ್ ಮಾಡ್ಬಿಡೋಣ. ಬಾಪ ಬೇಗ, ಟೈಮ್ ಇಲ್ಲಪ್ಪ, ಅಲ್ಲೆಲ್ಲ ಹೋಗ್ಬೇಕು. ಹಿಂಗೆಲ್ಲ ಮಾಡಬೇಡ್ರು. ಏನಿದು ನಮಗ್ ತೋರಿಸು ಒಂದು ನಿಮಿಷ. ಏನಿದು ಸರ್? ಇದು ಬಂದ್ಬಿಟ್ಟು ನಿಮಗೆ ಕೊಟ್ಟಿರುವ ಎಲಿಫ್ಯಾಂಟ್. ಓಕೆ, ಟೇಬಲ್ಲೇ ಇಲ್ವಲ್ಲಪ್ಪ ಸರ್, ನಾನೇ ಬರ್ತೀನಿ ಸರ್. ಒಂದು ನಿಮಿಷ, ತೆಗೆ ಗಂಟ ಹಂಗೆ ಇರ್ಬೇಕು ನೀನು. ಇವಾಗ ಕ್ಯಾಮ್ರಾಗೆ ತೋರಿಸು ಮಂಜು. ನೋಡಿ, ನಮಗೆ ಕಾಲ್ಸ್ಬರ್ಗ್ ಕಡೆಯಿಂದ ಎಲಿಫೆಂಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಏನೇನೋ ಮಾಡ್ತಾನೆ ಇವನು, ಎಕ್ಸ್ಟ್ರಾ ಎಲ್ಲ ಮಾಡ್ತಾನೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಡಿ, ಇಂಪ್ರೊವೈಸೇಷನ್ ಮಾಡ್ತಾನೆ ಪ್ರೇಮ್ ಎಲ್ಲ. ಖಂಡಿತ ನಮ್ಮ ಬ್ಲಾಗ್ಗೆ ತುಂಬಾ ಕಷ್ಟಪಡ್ತಾವ್ರು. ನೋಡಿ, ಟೇಬಲ್ ಇಲ್ಲ, ಸ್ವಚ್ಛ ಭಾರತ್ ಇದ್ನ ಜೋಬಲ್ಲಿ. ಜೋಬಲ್ಲ? ನನಗೆ ಜೋಬ್ ಇಲ್ಲ. ಜಾಬ್ ತೋರಿಸು. ಓಹೋ, ಒಳ್ಳೆ ಐಟಮ್ ಕೊಟ್ಟವ್ರೆ. ಹೌದಾ? ಇವಾಗ ಮೀಮ್ಗಳು ಬರೋದು ಗೊತ್ತಾ, ಕೆಂಪು ನನಗೆ ಬ್ಲೂ ನಿನಗೆ ಅಂತ. ಇನ್ನು ಬ್ಲೂ ಟಾಯ್ಲೆಟ್ಗಾಗಿ ಮತ್ತೆ ರೆಡ್ ಬಾತ್ರೂಮ್ಗಾಗಿ ಆ ಥರ ಆಗೋಯ್ತಿದ್ದು. ಬ್ಲೂ ನನಗೆ. ಓಕೆ, ಇದೇ ನಮಗೆ ಸಿಕ್ಕಿರೋ ಗಿಫ್ಟ್ ಹ್ಯಾಂಪರ್. ಒಂದು ಕೈ ತೋರಿಸಿ. ಇವರು ಕ್ಯಾಬ್ ಬಿದ್ದೋಯ್ತು, ಹಿಡ್ಕೊಪ್ಪ. ಥ್ಯಾಂಕ್ ಯು ಸರ್. ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು.
ಇದನ್ನ ಹಿಂಗ್ ಹೊಡಿಬೇಕು ನೀಲಿ ಟಾಯ್ಲೆಟ್ಗಾಗಿ ಇಲ್ಲಿ ಹೊಡಿಬೇಕು. ರೆಡ್ ಬಾತ್ರೂಮ್ಗೆ ಎತ್ತು ಹೊಡೆದು ಈ ಕಡೆ ಬರ್ತದೆ. ಬಾಡಿ ಅನ್ನ ನೆಕ್ಸ್ಟು ನಾವು ಅನ್ಬಾಕ್ಸಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ನಾವು ದೇವಸ್ಥಾನ ಅಂತ ತೋರಿಸ್ತೀವಿ. ದೇವಸ್ಥಾನ ಒಬ್ರು ಹಾಕೊಳ್ರು. ಆಮೇಲೆ ಇನ್ನು 4-5 ಎಷ್ಟು ಜಾಗ ಕವರ್ ಮಾಡ್ತಾ ಇದ್ದೀವಿ ಟೋಟಲ್ ಆಗಿ ನಾವೇ ನಮ್ಮವ್ರು ಇನ್ನೊಬ್ರು ಬಂದಿದ್ದಾರೆ ಸರ್. ಅವ್ರು ಬೇಡ ಬಿಡಿ, ನಾವು ಎಷ್ಟು ಜಾಗನ ಕವರ್ ಮಾಡ್ತಾ ಇದ್ದೀವಿ ಸರ್ ಟೋಟಲ್ ಆಗಿ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಬಂದ್ಬಿಟ್ಟು 5 ಪ್ಲೇಸಸ್ ಸರ್. ಫಸ್ಟ್ ಬಂದ್ಬಿಟ್ಟು ನಾವು ಉಡುಪಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಗೋಶಾಲೆ, ಅದಾದಮೇಲೆ ಬೀಚ್, ಸ್ಕೈ ವಾಕ್. ಸ್ಕ್ರಿಪ್ಟು ಚೆನ್ನಾಗಿ ಓದಿಲ್ಲ ಇರಿ, ನೆಕ್ಸ್ಟ್ ಹೇಳ್ತೀನಿ ಅವನ ಕೈಯಲ್ಲಿ. ಡೇ ಸ್ಟಾರ್ಟ್ ಮಾಡೋದೇನೆ ವಿತ್ ಎ ಕಪ್ ಆಫ್ ಟೀ. ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಸಿಹಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಾರಲ್ಲ, ಮಾಡಬೇಕು. ನಾನು ಕಕ್ಕಾಯಿಂದನೇ ಸ್ಟಾರ್ಟ್ ಮಾಡೋದು. ಅದನ್ನೆಲ್ಲ ಕಟ್ ಮಾಡ್ರು, ದೀಪ ಹಾಕ್ರು. ಅದನ್ನೆಲ್ಲ ದೀಪ ಹಾಕ್ಸು. ಹ್ಞೂ ಅದನ್ನ ಬೇಡ ಹಾಕೋ, ಎಲ್ಲರೂ ಕಕ್ಕಾಸ್ಗೆ ಹೋಗೋದು ಚೆನ್ನಾಗಿರಲ್ಲ ಆ ಥರ. ಹೌದಾ? ಕ್ಲೀನಾಗಿ ಮಾಡೋಣ ಫಿಶಲ್ಲಿ. ಸರಿ ಆಯಿತು, ವೆಸ್ಟರ್ನಲ್ಲಿ ಮಾಡಿಬಿಡೋಣ. ಏನು ಬೇಡ. ಎಷ್ಟೊತ್ತು ಇಲ್ಲಿಂದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಇನ್ನೊಂದು 10 ನಿಮಿಷನಾ ಪ್ರೇಮ್? ಅವನು ವ್ಲಾಗಲ್ಲಿ ಬರ್ತೀನಿ ಅಂತ ಸೀರಿಯಸ್ ಆಗಲ್ಲ, ತೋರಿಸ್ಬಿಡು ಒಂದ್ಸತಿ. ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಒದ್ದಕ್ಕೆ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು ಕೊರೋನಾ ಬಂದು ಅಂತ. ಆ ಕಡೆ ಇದು ಇತ್ತು, ಏನದು ಮೀನಲ್ಲ ಉಪ್ಪಲ್ಲಿ ಇದು ಮಾಡ್ತಾರೆ ಗೊತ್ತಾ? ಅದನ್ನ ಅದು ತಮಿಳಲ್ಲಿ ಕರ್ವಾಡ ಅಂತಾರೆ, ಕನ್ನಡದಲ್ಲಿ ಏನೋ ಅದು ಸಿಗಡಿ. ಇಲ್ಲೇ ಐತಲ್ಲ, ಇದೆಲ್ಲ ಅದೇನೆ. ತೋರ್ಸೋ ಸಿಗಡಿ ಅಂತ ಗಮ್ ಅಂತ ಐತ್ ನೋಡು ಆಲ್ರೆಡಿ. ನೋಡಿ ನೀವು ಸ್ಮೆಲ್ ಹಂಗೆ ಮುಸ್ರಿ ಹೇಳ್ತೀನಿ ಆಡಿಯನ್ಸ್ ನೀವು. ಓ ಅದೇ ಗಮ್ ಅಂತ. ಅದು ಮಣ್ಣು ಅನ್ಕೊಂಡ್ರು, ಅದು ಸಿಗಡಿ. ಅದು ಕೆಳಗಡೆ ಹಾಕಿರೋದಲ್ಲ ಸಿಗಡಿನೇ ಅದು. ನನ್ನ ಮಗನ್ ಬದುಕಿರೋದನ್ನ ಮಾಡಲ್ಲ, ಸತ್ತಿರೋದನ್ನ ಮಾಡಕ್ ಬಂದಿರೋದು ಫಿಶಿಂಗು. ನೀನ್ ಮಾಡೋದು ಅನ್ಕೊಂಡೇ ನೋಡಲ್ಲಿ ಅದ್ರ ಹೆಸರೇನು? ಕೊಕ್ರೆ. ಅದು ಕೋಳಿ ತಾನೆ. ಅದು ರೇಸ್ಮಾ ಆಂಟಿ ಥರ ಸಿಂಹ ಇತ್ತು ಅಲ್ಲಿಲ್ಲ. ಓ ದೇವಸ್ಥಾನ ಹತ್ರ ಇರುತ್ತಲ್ಲ ಭಗವಾನ. ಈ ಸೀಸನ್ ಅನ್ಸುತ್ತೆ ನೋಡಿ, ಇಲ್ಲಿ ಬರೀ ಕಪಲ್ಸ್ ಓಡಾಡ್ತವ್ರೆ. ಎಲ್ಲಿ ಇವಾಗ ಹೋಗಿದ್ದಲ್ಲ ಒಂದು. ನೀನು ಹಿಂಗೆಲ್ಲ ಮಾತಾಡಿ ಡೋರ್ ತೆಗೆದು ಓದು ಬಿಡ್ತೀನಿ. ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದ್ರೆ ಅಪ್ಕಮಿಂಗ್ ಹೀರೋ ಹೇಳ್ಬಾರದಂತೆ. ಅಲ್ಲೇನು ಸಿಗಡಿ ನೋಡ್ತೀರಾ? ಇಲ್ಲಿ ನೋಡಿ ಓದಿಗೆ ಅವನು ತೋರಿಸೋ ಬ್ಲಾಗಲ್ಲಿ ಹಾಯ್ ಮಾಡೋ ಆಡಿಯನ್ಸ್ ತೋರಿಸ್ರು. ನಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿರ್ಬೋದಾ ಅವನಿಗೆ? ಅವನ ವಿಡಿಯೋ ಮಾಡಿಸು ಹಂಗೆ ಆಚೆ ತೋರಿಸು. ಹಾಯ್ ಮಾಡೋ ಹಾಂ ಬಾಯ್ ಹೇಳ್ಬಿಟ್ಟು ಅವ್ನು ಹಾಯ್ ಮಾಡೋ ಅಂದರೆ. ಓಕೆ ನೋಡ್ರಿ, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೇ ಎಲ್ಲ ಫಾಲೋ ಮಾಡ್ತಾರೆ. ದಯವಿಟ್ಟು ನಾವು ಮೀಟ್ ಆಗ್ತೀವಿ. ಇವತ್ತಾಗಲ್ಲ, ಇವತ್ತು ತುಂಬ ಜಾಗಗಳು ನೋಡ್ಬೇಕು. ಇವತ್ತಾಗಲ್ಲ, ನಾವು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ. ಅವ್ನು ಬೈದ್ಬಿಟ್ಟೆ ಹೋಗ್ಬಿಟ್ಟು ಅವ್ನು ಸುಮ್ಮನೆ ತೋರಿಸ್ಬೇಡ. ಇನ್ನೊಂದು ತೋರಿಸ್ಬೇಡ, ಬೈತವನೇ ಆ ಕಡೆ. ಸಿಗೋಣ ಮತ್ತೆ ಸಿಗೋಣ. ಖಾಲಿ ರೋಡ್ ಏನು ಕಷ್ಟೊಂದು ಕೈ ಆಡಿಸ್ತಾ ಇರೋ ಸುಮ್ಮನೆ ಇರುವಂದು. ನಿಮಗೆ ಇನ್ನೊಂದು ಅದ್ಭುತ ಅಂತ ತೋರಿಸ್ತೀನಿ, ಇದನ್ನಾರು ನೋಡ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಂಗೆ ತಗೊಂಡು ತೊಡೆ ತೋರಿಸಿ ಮಂಜು ನೋಡಿ ಪ್ರಾಪರ್ಟಿ. ಈ ಥರ ಅಂದ್ರೆ ವೈರಲ್ ಮಾಡೋದು. ಪ್ರಾಪರ್ಟಿ ನೋಡ್ದಾ ಮಿಯಾ ಅಪ್ಪ, ನಂದೇನು ಕಾಣಿಸ್ತಾರಲ್ಲ. ಓಕೆ, ತಿರ್ಗಾ ಇಬ್ಬರನ್ನ ಸ್ಪೆಷಲ್ ಮೆನ್ಷನ್ ಮಾಡಬೇಕು. ನಾನು ಸ್ಪೆಷಲ್ ಮೆನ್ಷನ್ ಮಾಡಬೇಕು. ಒಂದು ಬಂದ್ಬಿಟ್ಟು ಭೂಮಿ, ಇನ್ನೊಂದು ಬಂದ್ಬಿಟ್ಟು ದಿಶಾ. ಹಲೋ ದಿಶಾ. ಓ ಆ ಥರ ಹೇಳಿದೆ ನೀನು. ಇಬ್ಬರನ್ನ ಮೆನ್ಷನ್ ಮಾಡಿದ್ದೀನಿ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಓಕೆನಾ? ಓಕೆ. ಕೆರೆ ನೋಡಿ ಹಿಂಗಾಗಿ ನದಿನ ಹರಿಯೋ ನದಿನ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಕಾಗಲ್ಸ್ ಹಾಕ್ಬಿಟ್ಟು ಮೋರಿನ ಹೋಗಿ ನದಿ ಅಂತ ಇದೆಯೋ ಜೂಮ್ ಹಾಕೋ ಅದನ್ನು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗಲೇ ಫ್ಯಾನ್ಸು ಹಿಂಗೆಲ್ಲ ಇದು ಮಾಡ್ತವ್ರೆ, ಇನ್ನೂ ಜಾಸ್ತಿ ಫೇಮ್ ಆಗೋದ್ರೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂದ್ಬಿಟ್ಟು ಅಂತ. ನಿನಗೆ ತಾನೇ ಮಾಡ್ತವ್ರೆ, ಮ್ಯಾನೇಜ್ ಮಾಡ್ಕೊಂಡು ನಾನು ಯಾರು ಮಾಡಿಲ್ಲ. ಭಂಗ ಮಾಡ್ತಾ ಇದ್ದೀವಿ. ಅವ್ರು ಮಾಡೋದಕ್ಕಿಂತ ಮುಂಚೆ ನಾವೇ ಆಗ್ಬಿಡೋಣ. ಓ ಜನಸಾಗರ ಅಂದ್ಬಿಟ್ಟು ಹಿಂಗೆ ಫೋಟೋಗಳು ಹಾಕಿದಾರೆ. ಆಮೇಲೆ
ಓ ಇಲ್ಲಿ 4 ವೀಲ್ ಬೈಕ್ಗಳೆಲ್ಲ ಐತಪ್ಪ. ಹ್ಯಾಂಡಿಕ್ಯಾಪ್ ಗಾಡಿನ ದಯವಿಟ್ಟು ಹ್ಯಾಂಡಿಕ್ಯಾಪ್ಸ್ ಯಾರು ನೋಡಿದ್ರು ಬೇಜಾರಾಗಬೇಡಿ, ಇವ್ರ ಕಡೆನ ನಾನೇ ಕ್ಷಮೆ ಕೇಳ್ತೀನಿ. ಅಯ್ಯೋ ನಾನು ಏನು ಹೇಳಿದೆ, 4 ವೀಲರ್ ಗಾಡಿ ಐತೆ ಅಂದೆ. ನೀನು ಓ ಹೌದಾ ಅಂತ ನೋಡಿರ್ಬೇಕಿತ್ತಾನೆ ಸುಮ್ಮನೆ. ಹೌದಾ, ಓಕೆ. ಈ ಸತಿ ಇದೊಬ್ಬನ ಕರೆಸು, 4 ಜನ ನನಗೆ ಮಕ್ಕಳಿಗೆ ಊರು ತುಂಬಾನು ಅದೇ ಐತೆ. ಇಲ್ಲೆಲ್ಲ ಕೇಳಿದ್ರೆ ಮಕ್ಕಳಿರ್ತಾರೆ. ಆರೆಂಜ್ ಬಾವುಟ ಇಲ್ಲಿ ಚೈನೀಸ್ ಎಲ್ಲ ಇದ್ದಾರೆ. ಅವ್ರು ಅದು ಶೇಡ್ಸ್ ಹಾಕಿದ್ದೀನಿ ಕಾರ್. ಪರವಾಗಿಲ್ಲ, ನಾವು ಟ್ರಾವೆಲಿಂಗಲ್ಲಿ ಇದ್ದೀವಿ ಅಂತ ಗೊತ್ತಾಗೋದು ಬೇಡವಾ? ಫುಲ್ ಆಫ್ ರೈಡಿಂಗ್ ಬಂದಿದ್ದೀವಿ ಇವಾಗ. ಇದು ಇನ್ನೇ ಹಿಂಗೆ ಅಲ್ಲಾಡ್ತಾ ಇದೆ ಅಲ್ಲ, ಅದೆಲ್ಲ ಫುಲ್ ಆಫ್ ರೈಡಿಂಗ್. ಹಾಂ, ಹೆಂಗೆ ಕುಲುಕ್ತಾ ಇದೆ. ಅಲ್ಲೇನು ನೋಡ್ತೀರಾ ಕುಲ್ಕೋದು, ಹಿಂಗೆ ಬಾ ತಗೊಂಡು ಬಾ ನೋಡ್ರಿ ಇಲ್ಲಿ ಕುಲ್ಕೋದು. ಸೊ ಏನಂದರೆ ಲೋಕಲ್ ಟೂರಿಸಮ್ ಬಗ್ಗೆ ಮಾತಾಡೋಣ ಅಂದ್ಕೊಂಡು ತಿಳ್ಕೊಂಡು. ಹಾಂ, ಅದೇ ಕರ್ನಾಟಕದಲ್ಲೇ ತುಂಬ ಜಾಗಗಳಿದೆ, ಇಲ್ಲೇ ಬನ್ನಿ ನೋಡಿ. ಹೌದು. ಇವಾಗ ಯಾರು ಎಲ್ಲಿಗೆ ಹೋದ್ರು ಅಂತ ಸುಮ್ಮನೆ ಇಲ್ಲೇ ಬನ್ನಿ. ಮಾವಿನ ಹಣ್ಣ ಅಮ್ಮನ ತೋರಿಸ್ತು ನಡೆಸ್ತಾನೋ. ಇಲ್ಲಿ ನೋಡಿ ನಿಂಬೆಹಣ್ಣು. ನನಗೂ ಇದಕ್ಕೆ ಯಾವ ಸಂಬಂಧ ಇಲ್ಲ. ಮಾವಿನ ಹಣ್ಣು ನಿಂಬೆಹಣ್ಣು ಇಲ್ಲೇ ಇದ್ದಾರೆ. ಏನಿಲ್ಲ, ಇಲ್ಲಿ ನೋಡಿ ದರ್ಬೂಜ. ನನಗೆ ಮಾತ್ರ ಗೊತ್ತಾಯ್ತಲ್ಲ ಬಿಸಿಲು. ನೀನು ಮಧ್ಯದಲ್ಲಿ ಕೂತ್ಕೊಂಡಿದ್ಯಲ್ಲ. ಅಲ್ಲ, ನಾನು ಕೂಲಿಂಗ್ ಗ್ಲಾಸ್ ಹಾಕಿ ಕೂಲ್ ಆಗಿದ್ದೀನಿ ನಾನು. ಈ ಜೋಕ್ನಾರ ಹೈಲೈಟ್ ಮಾಡ್ರು. ನಾನು ಸನ್ ಗ್ಲಾಸ್ ಹಾಕ್ತೀನಿ ಆಟ. ಇವನು ಯಾವ ಗ್ಲಾಸ್ ಹಾಕಬೇಕು? ಅವನು ಇಲ್ಲಿರೋ ಗ್ಲಾಸ್ ಹಾಕಬೇಕು. ಈ ಗ್ಲಾಸ್ ಹಾಕಿದ್ರೆ ಅವನು ತಮ್ಮ. ನಾನಿಲ್ಲ ಈ ಆಟಕ್ಕೆ, ನಾನಿಲ್ಲ. ಇವರು ಸೌಂಡ್ ಬರುತ್ತೆ ಇಲ್ಲಿ. ಅದೇ ಬಂತ ನೀನು ಅದನ್ನ ಇದು ಓವರ್ಲ್ಯಾಪ್ ಮಾಡ್ಬಿಟ್ಟು ಆ ಸೌಂಡ್ ಕೇಳಿಸಿ ನೋಡ್ದಾ. ಇವನು ಯಾರು ಆ್ಯಂಟಿ ಇಂಡಿಯನ್ ಅವನು. ಯಾಕೆ ಅಮೇರಿಕನ್ ಫ್ಲಾಗ್ ಹಾಕೊಂಡು ಅವನು. ಇವಾಗ ಹೇಳ್ತಿರ್ಗ ಅಮ್ಮ ಅಂದಿದ್ಕೆ ಅಮೇರಿಕನ್ ಫ್ಲಾಗ್ ಅದು. ಹಂಗೆ ಬಂದ ನೀನು. ಓಕೆ, ನನಗೆ ಯಾವ ಜೋಕು ಇಲ್ಲ ಇಲ್ಲಿ. ಎಲ್ಲ ಇವರೇ ನೈಟ್ ಬರ್ದಿಕ್ಕಿಂತ ನಾನು ಎಲ್ಲ ಕಲ್ತಿದ್ದೆ. ನಾವು ಮಠ ದಾಟಿ ಎಲ್ಲ ಹೋಗ್ತಾ ಇದೀವಿ ಸರ್. ಹೋಗೋಣ ಸರ್, ನೀವು ಕೂತಿದ್ದೀರಲ್ಲ ಎಲ್ಲ. ಇಲ್ಲ, ಸ್ಟೇರಿಂಗ್ ಕೊಡು, ನಾವೇ ಓಡಿಸ್ಬಿಡ್ತೀವಿ. ಓಡಿಸ್ತಾ ಇರೋ ಅವನು. ಹಾಂ ಎಲ್ಲ ನೋಡ್ತವ್ರೆ, ಏನೋ ಮಾಡ್ತವ್ರೆ, ಶೂಟಿಂಗ್ ಮಾಡ್ತವ್ರೆ ಅಂತ. ಏಯ್ ಮಂಜು, ನಮ್ಮ ಸಬ್ಸ್ಕ್ರೈಬರ್ ಮಂಜು ಅವರು. ಅವಮ್ಮ ಗೊತ್ತಿಲ್ಲ ಅಪ್ಪ, ಎಲ್ಲ ಮಂಜಾಣಂತೆ, ಜೋಕು ಮಂಜಾಣಂತೆ, ಎಲ್ಲ ನಾವಿವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಎಲ್ಲ ಹಂಗೆ ನೋಡಿ ಕೈ ಮುಕ್ಕೊಂಡ್ಬಿಡ್ರಿ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನ ಕಥೆನ ನಾನು ಪ್ರೇಮ್ ಹತ್ರ ಹೇಳ್ತೀನಿ. ಹೌದು, ಈ ನೆಕ್ಸ್ಟ್ ಮಠಕ್ಕೆ ಅವರೇ ಪೂಜಾರಿ ಆಗೋಣ ಅಂತ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ. ಸರ್, ಅದು ದೇವಸ್ಥಾನ ಕತೆ ಸರ್ ಅದು ನಮ್ಮ ಮಂಜಣ್ಣವ್ರು ಹೇಳ್ತಾರೆ. ಅವರು ನಾನು ಅವಾಗಲೇ ಹಂಗೆ ಅಂದೆ, ನಾನು ಹೇಳಲ್ಲ ಅಂದ್ಬಿಟ್ಟಿದ್ದು ಅವನು. ನೀನು ಹೇಳು ಸರ್. ನೆನ್ನೆ ನೈಟ್ ನಾನು ಓದೋಕ್ಕಾಗಲಿಲ್ಲ ಸರ್ ಆ ಕಥೆನ. ಬಿಟ್ಬಿಡಿ ಸರ್. ಕಾರ್ ಬರಲ್ಲ ಅಂದರು, ಕಾರ್ ಬರ್ತಾ ಇದೆ. ದೇವಸ್ಥಾನ ಅಲ್ಲೆಲ್ಲ ತೋರಿಸೋ ಬಿ, ಇಲ್ಲಿ ಒಳಗಡೆ ಫೋನು ಮೈಕಲ್ಲ ಅಲೋ ಇಲ್ಲ ಅನಿಸುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.